ಬಂಧುಗಳೇ ನಮಸ್ಕಾರ. ಮನೆವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ಪಶ್ಚಿಮ ದಿಕ್ಕು. ಈ ದಿಕ್ಕಿನ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಮಾಹಿತಿಯನ್ನು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ. ನಾವು ನೀಡುವ ಮಾಹಿತಿ ನೇರವಾಗಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ಬಂಧುಗಳೇ, ನಿಮ್ಗೆ ವಾಸ್ತು ಎಂದರೆ ನಂಬಿಕೆ ಇಲ್ಲವೇ? ವಾಸ್ತು ಯಾಕೆ ಬೇಕು? ವಿನಾಕಾರಣ ಖರ್ಚು ಎಂದು ಯೋಚಿಸಿದ್ದೀರಾ? ವಾಸ್ತುವನ್ನು ಕಡೆಗಣಿಸಿದರೆ ಏನಾಗುತ್ತದೆ? ಈ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲೂ ಉದ್ಭವಿಸಿರಬಹುದು. ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿರುವ ಎಲ್ಲಾ ದಿಕ್ಕುಗಳ ಮಾಹಿತಿಯಿಂದ ಉತ್ತರವನ್ನು ಪಡೆದುಕೊಳ್ಳಬಹುದು. ದಯವಿಟ್ಟು ಪರಿಣಿತರಿಂದ ವಾಸ್ತು ಮಾರ್ಗದರ್ಶನ ಪಡೆದು ಮುಂದುವರಿಯಿರಿ. ಅವರು ನಿಮ್ಮ ಮನೆಯ ವಠಾರವನ್ನು, ಮನೆಯೊಳಗಿನ ವಿನ್ಯಾಸವನ್ನು ಗಮನಿಸಿ, ನಿಮ್ಮ ಮನೆಯಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ನೀವು ಹೇಳುವ ಮೊದಲೇ ವಿವರಿಸಿ ಹೇಳುವರು. ಅಂಥವರಿಗೆ ಅವಕಾಶವನ್ನು ಕೊಡಿ. ಅಕ್ಕಪಕ್ಕದವರ, ಮೇಸ್ತ್ರಿಗಳ, ವಾಸ್ತುಅನುಭವಿಲ್ಲದ ಇಂಜಿನಿಯರ್ ಮೂಲಕ ವಾಸ್ತು ಮಾಹಿತಿ ಪಡೆದರೆ ನಿಮ್ಮ ಹಣವು ವ್ಯರ್ಥವಾಗಬಹುದು. ಸಮಸ್ಯೆಗಳು ಹಂತ ಹಂತವಾಗಿ ಪೀಡಿಸಬಹುದು. ಎಚ್ಚರವಾಗಿರಿ. ಅನುಭವಿಗಳ ಮತ್ತು ತಜ್ಞರ ಮಾರ್ಗದರ್ಶನದಲ್ಲಿ ಮುಂದುವರಿದರೆ ನಿಮಗೆ ಪ್ರತಿಫಲವು ಕೇವಲ 9 ದಿನದಿಂದ ಪ್ರಾರಂಭದಲ್ಲಿ ಅನುಭವಕ್ಕೆ ಬಂದು 180 ದಿನದಲ್ಲಿ ಪರಿಹಾರ ಸಿಗುವುದರಲ್ಲಿ ಎರಡು ಮಾತಿಲ್ಲ. ಬಂಧುಗಳೇ, ಮನೆಯ ಒಳಗೆ ಪಶ್ಚಿಮ ದಿಕ್ಕಿನ ನೆಲಮಟ್ಟವು ಪೂರ್ವ ಮತ್ತು ಉತ್ತರ ದಿಕ್ಕಿನ ಮನೆಯೊಳಗಿನ ನೆಲಮಟ್ಟದಿಂದ ತಗ್ಗಾಗಿ ಇರಬಾರದು. ತಗ್ಗಾಗಿ ಇದ್ದರೆ ಅಪಕೀರ್ತಿ, ಆರ್ಥಿಕ ಪರಿಸ್ಥಿತಿ ನಷ್ಟವಾಗುತ್ತಾ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಾ ಹೋಗಬಹುದು. ಪಶ್ಚಿಮ ದಿಕ್ಕಿನಲ್ಲಿರುವ ಬಾಗಿಲುಗಳು ನೈಋತ್ಯ ದಿಕ್ಕಿಗೆ ಅಭಿಮುಖವಾಗಿ ಇದ್ದರೆ ದೀರ್ಘವ್ಯಾಧಿ, ಆಕಸ್ಮಿಕ ಮರಣಗಳು ಉಂಟಾಗುತ್ತದೆ. ಅಲ್ಲದೆ ಪಶ್ಚಿಮದ ಬಾಗಿಲುಗಳು ವಾಯುವ್ಯಕ್ಕೆ ಅಭಿಮುಖವಾಗಿದ್ದರೆ ಕಾನೂನು ವ್ಯಾಜ್ಯ ಕೇಸು, ಶತ್ರುತ್ವ, ಅಪಕೀರ್ತಿ, ಆರ್ಥಿಕ ನಷ್ಟಗಳು ಉಂಟಾಗಬಹುದು. ಇಂತಹ ಸಮಸ್ಯೆಗಳು ಮನೆಗಳಲ್ಲಿ ಮಾತ್ರವಲ್ಲದೆ ಇಂತಹ ನ್ಯೂನ್ಯತೆಗಳು ಇರುವ ಕಟ್ಟಡಗಳು, ಕಚೇರಿಗಳು, ಬಾಡಿಗೆ ಮನೆಗಳಲ್ಲೂ ಉಂಟಾಗಬಹುದು. ಬಂಧುಗಳೇ, ನಮ್ಮ ವಾಸದ ಸ್ಥಳದಲ್ಲಿ, ಕಟ್ಟಡಗಳಲ್ಲಿ, ಬಾಡಿಗೆ ಮನೆಗಳಲ್ಲೂ ಪಶ್ಚಿಮ ದಿಕ್ಕಿಗೆ ಮಳೆ ಬಂದಾಗ ಅಥವಾ ಮನೆಯಲ್ಲಿ ಉಪಯೋಗಿಸಿದ ನೀರು ನೇರವಾಗಿ ಹರಿದು ಹೋಗದಂತೆ ಎಚ್ಚರವಹಿಸಿ. ಇಂತಹ ಪರಿಸ್ಥಿತಿ ಇದ್ದರೆ ಮನೆ ಅಥವಾ ಕಟ್ಟಡದ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಭದ್ರವಾದ ತಡೆಗೋಡೆಯನ್ನು ನಿರ್ಮಿಸಿ, ವಠಾರದ ಸುತ್ತಲಿನ ನೀರನ್ನು ನೇರವಾಗಿ ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕಿನ ತೂಬಿನಿಂದ ಹರಿಯುವಂತೆ ಮಾಡಿದರೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ತಜ್ಞರನ್ನು ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.